ಗೋಲ್ಕುಂಡ ಮೈನ್ಸ್ ಒಂದು ಕಥೆ ಇದೆ. ಒಬ್ಬನಿಗೆ ಗೊತ್ತಾಗುತ್ತೆ ಗೋಲ್ಕುಂಡ ಮೈನ್ಸ್ ಇದೆ, ಅಲ್ಲಿ ವಜ್ರಗಳಿದೆ, ಅದೇನಾದ್ರು ಸಿಕ್ಬಿಟ್ರೆ ಒಂದ್ ದೊಡ್ಡ ನಿಧಿ, ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಅಂತ. ಅವನ್ ಮನೆಯನ್ನ ಬಿಟ್ಟು ಊರೆಲ್ಲ ಸುತ್ತಾನೆ, 20 ವರ್ಷಗಳು ಸುತ್ತಾನೆ. ಆ ನಿಧಿ ಬೇಕು ಅಂತ ಅವನು ಸಿಗೋದೇ ಇಲ್ಲ, ಸುಸ್ತಾಗ್ಬಿಡ್ತಾನೆ. ಕೊನೆಗೆ ಮನೆಗೆ ಬಂದು ಕುಸಿತಾನೆ. ಅವನ್ ಕುಸಿದ ಜಾಗದಲ್ಲಿ ಏನೋ ಒಂದು ಹೊಳೆಯುತ್ತೆ, ನೋಡಿದ್ರೆ ವಜ್ರ. ಅವನ್ ಮನೆ ಕೆಳಗಡೆನೆ ಇತ್ತು ಗೋಲ್ಕುಂಡ ಮೈನ್, ಅವ್ನಿಗೆ ಗೊತ್ತೇ ಇರಲಿಲ್ಲ. ಈ ತರ ಎಷ್ಟೊಂದು ಕಥೆಗಳು ನಾವು ಜೀವನದಲ್ಲಿ ಕೇಳ್ತೀವಿ. ಏನನ್ನೋ ಹುಡ್ಕೊಂಡು, ಏನನ್ನೋ ಆಸೆ ಪಡ್ಕೊಂಡು ಜೀವನ ಎಲ್ಲ ಕಳೀತಾರೆ. ಕೊನೆಗೆ ಅವ್ರ ಆಸೆ ಪಟ್ಟು ಸಿಗೋದೇ ಇಲ್ಲ, ಯಾಕಂದ್ರೆ ಅದು ಅಲ್ಲೇ ಇತ್ತು, ಅವ್ರು ಎಲ್ಲಿ ಹೊರಟರು ಅಲ್ಲೇ ಇತ್ತು. ಆ ತರ ಒಂದು ಕಥೆಯನ್ನ ಇವತ್ತು ಹೇಳಕ್ ಹೊರಟಿದೀವಿ. ಇವತ್ತಿನ ಸಾಧಕರು ಒಂದು ಕ್ಷೇತ್ರವನ್ನ ಬೇಡ, ಅದನ್ನ ತಿರಸ್ಕರಿಸಿ ಜಗತ್ತೆಲ್ಲ ಸುತ್ತಾರೆ, ವರ್ಷಗಳೆಲ್ಲ ಕಳೆಯುತ್ತೆ, ಇನ್ನೇನೋ ಆಸೆ ಪಡ್ತಾರೆ. ಕೊನೆಗೆ ಏನೇನ್ ಬಿಟ್ಬಿಟ್ಟು ಹೋದ್ರು ಅದೇ ಕ್ಷೇತ್ರದಲ್ಲಿ ಕೀರ್ತಿಯನ್ನ ಗಳಿಸ್ತಾರೆ, ಹಣವನ್ನ ಗಳಿಸ್ತಾರೆ, ಗೌರವನ್ನ ಗಳಿಸ್ತಾರೆ. ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶರಣ್. ಅರೆ ವಾ, ಓ ಬಹಳ ಖುಷಿ ಆಯ್ತ್ರಿ. ಬಹಳ ಖುಷಿ ಆಯ್ತು ಶರಣ್, ನೀವು ಇಲ್ಲಿ ಕೂತಿರೋದು. ಕರ್ಪೂರದ ಗೊಂಬೆ ಅಂತ ಒಂದು ಚಿತ್ರ ಮಾಡ್ತಿದೆ, ಅದರಲ್ಲಿ ಫಸ್ಟ್ ಟೈಮ್ ಶರಣ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಆ ದಿನ ನೆನಪಾಗುತ್ತೆ. ಸೊ ನೈಸ್ ಟು ಹ್ಯಾವ್ ಯು ಆನ್ ದ ಚೇರ್. ಇವರು ಶರಣ ಬಸವ, ಹುಟ್ಟಿದ್ದು ಫೆಬ್ರವರಿ 6, 1972 ಯಾದವಗಿರಿಯ ಹೋಲ್ಸ್ಟನ್ ಆಸ್ಪತ್ರೆಯಲ್ಲಿ. ಇವರ ತಂದೆ JV ಕೃಷ್ಣ, ಇವರ ಅವಳಿ ತಾಯಂದಿರು ರಾಧಾ ಹಾಗೂ ರುಕ್ಮಿಣಿ. ಇವರ ಈ ದಂಪತಿಗಳ 3 ಜನ ಮಕ್ಕಳಲ್ಲಿ ಇವರು ಮೊದಲನೆಯವರು. ಇವರ ತಂಗಿ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರುತಿ ಅವರು. ಇನ್ನೊಬ್ಬರು ತಂಗಿ ಇದ್ದಾರೆ, ಅವರ ಹೆಸರು ಉಷಾ. ಇವರ ಪ್ರೀತಿಯ ಪತ್ನಿ ಪಲ್ಲವಿ. ಇವರ ಮುದ್ದಿನ ಮಕ್ಕಳು ಹೃದಯ್ ಮತ್ತು ಪುಣ್ಯ. ಮೂಲತಃ ವೃತ್ತಿ ರಂಗಭೂಮಿಯ ಹಿನ್ನೆಲೆ ಶರಣ್ ಅವರದ್ದು. ಕಲೆಯ ಗೀಳು ಬಾಲ್ಯದಿಂದಲೇ ಇವರಿಗೆ ಬಂದಿದೆ. ತಮ್ಮ 2ನೇ ವಯಸ್ಸಿನಲ್ಲೇ ಬಣ್ಣ ಹಚ್ಚಿ ಅಭಿನಯ ಆರಂಭಿಸಿದ ಇವರು ಕರ್ಪೂರದ ಗೊಂಬೆ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪದಾರ್ಪಣೆ ಮಾಡ್ತಾರೆ. ನಂತರ ಚಂದನ ವಾಹಿನಿಯ ಮನೆತನ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ನಟನೆಯ ಜೊತೆಗೆ ಗಾಯಕನಾಗಿ 80ಕ್ಕೂ ಹೆಚ್ಚು ಭಕ್ತಿ ಗೀತೆಗಳ ಆಲ್ಬಮ್ ನಲ್ಲಿ ಶರಣ್ ಹಾಡಿದ್ದಾರೆ. ಹಿರಿಯ ನಿರ್ದೇಶಕ S ಸಿದ್ದಲಿಂಗಯ್ಯನವರ ಪ್ರೇಮ 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 ಚಿತ್ರದ ಮೂಲಕ ಹಾಸ್ಯ ನಟನಾಗಿ ಗುರುತಿಸಿಕೊಂಡು 99 ಚಿತ್ರಗಳಲ್ಲಿ ತಮ್ಮ ವಿಭಿನ್ನ ಹಾಸ್ಯದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಇವರು ತಮ್ಮ 100ನೇ ಚಿತ್ರ ರ್ಯಾಂಬೋದಿಂದ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಭರ್ತಿ ಪಡೆದು ನಂತರ ಸಾಲು ಆಗಿ ಹಿಟ್ ಚಿತ್ರಗಳನ್ನ ನೀಡಿ ಇವತ್ತು ನಮ್ಮ ಮುಂದೆ ಸೂಪರ್ ಹಿಟ್ ಹೀರೋ ಆಗಿ ನಿಂತಿದ್ದಾರೆ ಶ್ರೀ ಶರಣ್ ಅವರು. ಈ ಹುಟ್ಟಿನಿಂದಿರೋ ಚಮತ್ಕಾರ ಈಗ ತಾನೇ ಹೇಳ್ತಾ ಇದ್ರು ಶರಣ್ ಅವರು. ಇವತ್ತು ಶರಣಪ್ಪ ಅಂತ ನಿನ್ನ ಹೆಸರು ಕರಿಬೇಕಾದ್ರೆ ಇಂಥ ವೇದಿಕೆಯಲ್ಲಿ ಇಂಥ ಸಂದರ್ಭದಲ್ಲಿ ನಾವೇನು ಭಗವಂತನ ಕೇಳ್ಕೊಂಡಿದ್ವೋ, ಆ ಶರಣಪ್ಪನ ಹತ್ರ ನನ್ನ ಮಗನ ಉಳಿಸು ಅಂತ ಕೇಳ್ಕೊಂಡಿದ್ವೋ, ಇವತ್ತು ಉಳಿಸಿದಾನೆ. ಇಂಥ ಸಾಧಕರ ಕುರ್ಚಿ ಮೇಲೆ ಕೂತ್ಕೊಳ್ಳೋಂಥ ಮಗ ನಮಗೆ ಹುಟ್ಟಿದಾನೆ ಅಂದ್ರೆ ಇದಕ್ಕಿಂತ ಜನ್ಮ ಬೇರೆಂದಿಲ್ಲಪ್ಪ. ಶರಣ, ನೀನು ನಮಗಷ್ಟೇ, ನಾವು ಹೆತ್ತಿದ್ದಕ್ಕಷ್ಟೇ ನಮ್ಮ ಮಗ ಅಲ್ಲಪ್ಪ, ಇವರೆಲ್ಲರ ಮಗ ನೀನು. ಶರಣಾಗೆ ಹುಟ್ಟದೆ, ಶರಣಾಗೆ ಬದುಕದೆ, ಶರಣಾಗೆ ಇದೆಯಪ್ಪ. ಎಲ್ರಿಗೂ ಶರಣು ಅಂತಾನೆ ಇದೆಯ ಮಗನೇ. ನಮ್ಮ ಜನ್ಮ ಸಾರ್ಥಕವಾಯ್ತು ಮಗನೇ, ನಮ್ಮ ಜನ್ಮ ಸಾರ್ಥಕವಾಯ್ತು. ಎಸ್ ಕೃಷ್ಣ ಅವರೇ, ಆ ಸಮಯದಲ್ಲಿ ನೀವು ನಾಟಕ ಕಂಪನಿಯಲ್ಲಿ ಯಡಿಯೂರು ಸಿದ್ದಲಿಂಗೇಶ್ವರ ನಾಟಕ ಮಾಡ್ತಿದ್ರಂತೆ. ಹುಟ್ಟಿದಾಗ ನನ್ನ ಹೆಂಡತಿ ತುಂಬು ಗರ್ಭಿಣಿ, 8 ತಿಂಗಳು 9 ದಿವಸ ಆಯ್ತು, ಹೆರಿಗೆ ಆಗ್ಲಿಲ್ಲ. ಇಲ್ಲ ಮಗು ನಿಂತೋಗೋ ತರ ಇದೆ, ಉಸಿರೋದಕ್ಕೆ ನೀವು ತಕ್ಷಣ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅಲ್ಲಿ ಹತ್ತಿರದಲ್ಲಿ ಯಾವುದೇ ಹಾಸ್ಪಿಟಲ್ ಇರ್ಲಿಲ್ಲ. ದೂರದಲ್ಲಿ ಹೋಲ್ಸ್ಟನ್ ಹಾಸ್ಪಿಟಲ್ ಅಂತ ಅಮೆರಿಕನ್ ಹಾಸ್ಪಿಟಲ್ ಇತ್ತು. ಅಲ್ಲಿಂದ 4 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಯಾವುದೇ ವೆಹಿಕಲ್ ಆಗಿನ ಕಾಲಕ್ಕೆ ಇರ್ಲಿಲ್ಲ. ಅಲ್ಲೊಂದು ಸಣ್ಣದೊಂದು ಕುದುರೆ ಗಾಡಿ ಇತ್ತು ಕಂಪ್ನಿಲಿ. ಆ ಕುದುರೆ ಗಾಡಿನ ಕಟ್ಟಿಸ್ಕೊಂಡು ಅಲ್ಲಾಡೋದಕ್ಕೆ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಅಂದ್ಕೊಂಡೆ. ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋದಾಗ ಅವರು ಆಪರೇಷನ್ ಥಿಯೇಟ್ರಲ್ಲಿ ಒಳಗಡೆ ನೋಡಿ, ಇದು ಹೆರಿಗೆ ಆಗೋದಿಲ್ಲ, ಇದು ಆಪರೇಷನ್ ಮಾತ್ರ ನಿಮ್ಮ ಮಗ ಉಳಿತಾನೆ ಅಂತ ಹೇಳಿದ್ರು. ಆಪರೇಷನ್ ಮಾಡಿಬಿಡಿ,
ಇಬ್ಬರು ಉಳಿತಾರ ಅಂದೆ. ಹೇಳೋಕ್ಕಾಗಲ್ಲ, ನಿಮ್ಮ ಮಗ ಉಳಿತಾನೋ ಇಲ್ವೋ, ಅವ್ರ ತಾಯಿನ ಉಳಿಸೋ ಪ್ರಯತ್ನ ಮಾಡ್ತೀವಿ ಅಂದರು. ಅವ್ರು ಇಂಜೆಕ್ಷನ್ ಕೊಟ್ಟರು, ಹೊಟ್ಟೆ ನೋವು ಬಂತು ಅಂತ ಕಾಣುತ್ತೆ, ಹೆರಿಗೆ ಆಗಲಿಲ್ಲ. ಆಮೇಲೆ ಹೊಟ್ಟೆನೇ ಕುಯ್ದು ಇವನು ಎಲ್ಲರಂಗೆ ಡೆಲಿವರಿ ಆಗಿಲ್ಲ, ಹೊಟ್ಟೆನ ಮೇಲಿಂದ ತೆಗೆದು ಇವನ್ನ ಕೈಗೆತ್ಕೊಂಡ್ರು. ಕೈಗೆತ್ಕೊಂಡ್ರೆ ಹಳ್ಳೆ ಇಲ್ಲ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ತಿರುಗಿಸಿ ಮಲಗಿಸಿ ಒಂದೇಟು ಕೊಟ್ಟರು, ಕೈಗೆ ಕಂದ. ಆಮೇಲೆ ಕೈಯೋ ಅಂದ. ಆವತ್ತು ಆಶ್ಚರ್ಯ ಆಗಿದ್ದು ನಿಜಕ್ಕೂ ಮಿರಾಕುಲ್ ಅನ್ಸುತ್ತೆ. ನಿಜಕ್ಕೂ ಈ ಚೇರ್ ಮೇಲೆ ಕೂತ್ಕೊಳ್ಳುವಂಥ ಬಹುಶಃ ರೂಪಿಸೋದಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಟ್ರಿ. ತಮ್ಮರಿಗೆಲ್ಲರಿಗೂ ಶರಣಾರ್ಥಿ. ಆ ಟೈಮಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಬಹಳ ಕಷ್ಟಗಳಿರ್ತಿತ್ತಂತೆ. ನೀವು ಒಂದ್ ಕಡೆ ಕೆಲಸ ಮಾಡ್ತಿದ್ರಿ, ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ಬೇಕು. ಇದ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಹೌದು, 3 ತಿಂಗಳೇ ಒಂದೊಂದು ಕ್ಯಾಂಪ್ ನಡೀತಿತ್ತು. ಆ 3 ತಿಂಗಳಲ್ಲಿ ಪರ್ಮಿಷನ್ ತಗೊಂಡು, ಸ್ವಾಮಿ 3 ತಿಂಗಳು ಇರೋದು, ನಾವು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋರು. ಕೆಲವು ಕಡೆ ಎಕ್ಸಾಮೇ ಬಂದ್ಬಿಡೋದು, ಇನ್ನು 15 ದಿವಸದಲ್ಲಿ 1 ತಿಂಗಳಲ್ಲಿ ಎಕ್ಸಾಮ್ ಇದೆ ಅನ್ನೋರು. ಇಲ್ದವ್ರೆ ನಮಗೆ ಸಾಮಾನ್ಯವಾಗಿ ನಾಟಕದವ್ರಿಗೆ ಅಭಿಮಾನಿಗಳು ಜಾಸ್ತಿ, ಅವ್ರ ಮನೆಯಲ್ಲೇ ಬಿಟ್ಟು ಅವರಿಗೆ ಒಂದಿಷ್ಟು ದುಡ್ಡು ಅಂತ ತಿಂಗಳಿಗೆ ಅಂತ ಕೊಟ್ಟು ನಮ್ಮ ಮಕ್ಕಳನ್ನ ಸಾಕೋದಕ್ಕೆ ಅಲ್ಲಿ ಬಿಡ್ತಿದ್ವಿ. ಆ ಎಕ್ಸಾಮ್ ಮುಗಿದ್ಮೇಲೆ ಅವರೇ ಕರ್ಕೊಂಡ್ಬಂದು ಮತ್ತೆ ನಾಟಕ ಕಂಪ್ನಿಗೆ ಸೇರಿಸ್ತಿದ್ರು. ಇದು ತಮ್ಮೆಲ್ಲರಿಂದ ಆದಂಥ ಸಹಕಾರ. ನನ್ನ ಮಗ ತಮ್ಮೆಲ್ಲರ ಸಹಕಾರದಿಂದ ಬೆಳೆದವನು. ತಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮಗನಿಗೆ, ನನ್ನ ಮಕ್ಕಳಿಗೂ ಬೇಕು ಅಂತ ತಮ್ಮಲ್ಲಿ ಪರಿಪರಿಯಾಗಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾ. ಬನ್ನಿ ಕೂತ್ಕೊಳ್ಳಿ. ಈ ಮಮ್ಮಿ ಬಗ್ಗೆ ಹೇಳಿ ಶರಣ್. ನನಗೆ ಅವ್ರು ಎಷ್ಟರ ಮಟ್ಟಕ್ಕೆ ಮಮ್ಮಿ ಅಂತಂದ್ರೆ ಅವ್ರ ನಿಜವಾದ ಹೆಸರು ನನಗೆ ಗೊತ್ತಿಲ್ಲ ಸರ್. ಅವ್ರಿಬ್ರು ಮಕ್ಕಳಿಗೆ ಬೈಯವರು ರಮೇಶ್ ಅವ್ರೆ. ನನ್ನ ಅಣ್ಣನ ಒಂದಿನ ಬೈದಿದ್ದೇ ಇಲ್ಲ. ನಮ್ಮ ಅಮ್ಮನ ನಾವು ಅಷ್ಟು ಅಮ್ಮ ಅಂತ ಕರೆದಿದೋ ಇಲ್ವೋ, ಅವ್ರನ್ನ ಬಾಯಿ ತುಂಬಾ ಮಮ್ಮಿ ಅಂತ ಕರೆದಿದೀವಿ. ಮಮ್ಮಿ ಅಂತ ಅನ್ನೋ ಹೆಸರಿಗೆ ಯಾವುದೇ 5% ಕೂಡ ಅದಕ್ಕೆ ಬೇರೆ ತರದಲ್ಲಿ ನನಗೆ ಆ ಭಾವನೆಯಲ್ಲಿ ಅವ್ರ ವ್ಯತ್ಯಾಸ ತೋರಿಸಿಲ್ಲ. ಅವ್ರ ಮಮ್ಮಿನೇ ನನಗೆ. ಸೊ ಹಂಗಾಗಿ ಬಹಳ ಸಿಕ್ಕಾಪಟ್ಟೆ ಅದೃಷ್ಟವಂತ ನಾನು. ಏನಕ್ಕೆ ಅಂತಂತಂದ್ರೆ ನಮ್ಮ ತಾಯಿ ಯಾವಾಗ್ಲೇ ಹೇಳಿದ್ರು, ಅವನು ನಮ್ಮಿಬ್ಬರ ಎದೆ ಹಾಲು ಮಾತ್ರ ಅಲ್ಲ. ಬನ್ನಿ, ಅವ್ರ ಹೆಸರು ನಳಿನಿ ಅಂತ. ಅರ್ರೆ ಬಾರಪ್ಪ. ಅಯ್ಯೋ, ತುಂಬಾ ಸಂತೋಷ. ನೀವೆಲ್ಲ ನಿಮ್ಮ ಊಟನೇ ನಾನು ಇಲ್ಲಿರೋದು. ನಮಗೆ ಮದರ್ ತೆರೇಸನ ಈ ಭಾರತ ನೋಡಿರ್ಬೋದು, ಆದರೆ ನಾನು ಇವನು ಈ ಮದರ್ ತೆರೇಸನ ನೋಡಿದ್ದೀವಿ. ಅವ್ರು ಕೊಟ್ಟಂಥ ಪ್ರೀತಿ, ಅವ್ರು ನಮ್ಮನ್ನು ನೋಡ್ಕೊಳ್ತಾ ಇದ್ದಿದ್ದು, ಅವ್ರು ಕಳಿಸ್ದಂಥ ಸಂಸ್ಕಾರ ನಮ್ಮಿಬ್ಬರ ರಕ್ತದಲ್ಲಿ ಇವತ್ತು ಹರಿತಾ ಇದೆ. ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಅವ್ರ ಸಂಸ್ಕಾರವನ್ನು ಹಂಚ್ಕೊಂಡು ಹುಟ್ಟಿದ್ದೀವಿ. ಅವರ ಪ್ರೀತಿಗೆ, ಅವ್ರು ತೋರಿಸ್ತಾ ಇದ್ದಂಥ ಕಾಳಜಿಗೆ ಎಲ್ಲೇನೇ ಇಲ್ಲ ಸರ್, ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದಲ್ಲಿ ಎಂತೆಂಥ ಏರುಪೇರುಗಳಾಗೋಯ್ತು. ಆನಂದ ಬಾಷ್ಪನೂ ನೋಡಿಲ್ಲ ಅವ್ನ ಕಣ್ಣಲ್ಲಿ, ನಾನು ಕಣ್ಣಲ್ಲಿ ನೀರು ಅಂತಾನೆ ನೋಡಿಲ್ಲ.